ವೀಕ್ಷಕರೇ, ಕೇವಲ 24 ಗಂಟೆಯಲ್ಲಿ ಪಾಕಿಸ್ತಾನದಲ್ಲಿ ಸುಮಾರು 3,000ಕ್ಕಿಂತಲೂ ಹೆಚ್ಚು ಸೈನಿಕರು ರಾಜೀನಾಮೆಯನ್ನ ಕೊಟ್ಟಿದ್ದು, ಇದು ಪಾಕಿಸ್ತಾನದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಭಾರತದ ವಿರುದ್ಧ ಪಾಕಿಸ್ತಾನ ಯುದ್ಧಕ್ಕೆ ಸಿದ್ಧವಾಗ್ತಿರುವ ಬೆನ್ನಲ್ಲೇ ಇಷ್ಟು ಪ್ರಮಾಣದ ಪಾಕಿಸ್ತಾನಿ ಸೈನಿಕರು ರಾಜೀನಾಮೆಯನ್ನ ಕೊಟ್ಟಿದ್ದು, ಇದು ಪಾಕಿಸ್ತಾನಿ ಸೈನಿಕರ ಹೇಡಿತನವನ್ನ ತೋರಿಸ್ತಿದೆ. ಪಾಕಿಸ್ತಾನ ಸೈನಿಕರಲ್ಲೂ 2 ಭಾಗಗಳಾಗಿದ್ದು, ಸುನ್ನಿ ಮುಸ್ಲಿಮರ ದಬ್ಬಾಳಿಕೆಗೆ ಶಿಯಾ ಮುಸ್ಲಿಂ ಸೈನಿಕರು ಪಾಕಿಸ್ತಾನದಲ್ಲಿ ಒದ್ದಾಡ್ತಿದ್ದು, ಯುದ್ಧಕ್ಕೆ ಶಿಯಾ ಮುಸ್ಲಿಂ ಸೈನಿಕರನ್ನೇ ಮುಂದಕ್ಕೆ ಕಳಿಸ್ತಿದ್ದಾರೆ ಎನ್ನುವ ಆರೋಪದಿಂದಾಗಿ ಶಿಯಾ ಮುಸ್ಲಿಂ ಸೈನಿಕರು ಈ ರೀತಿ ರಾಜೀನಾಮೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಪ್ರತಿದಿನ ಗುಂಡಿನ ದಾಳಿ ನಡೆಯುತ್ತಿದ್ದು, ಇದರಿಂದ ಪಾಕಿಸ್ತಾನಿ ಸೈನಿಕರು ಗಾಯಗೊಂಡಿದ್ದರೂ ಇದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡಲು ಪಾಕಿಸ್ತಾನ ಕೈಯಲ್ಲಿ ಆಗ್ತಿಲ್ಲ. ಈ ಕಾರಣದಿಂದ ಸಾಕಷ್ಟು ಜನ ಸೈನಿಕರು ರಾಜೀನಾಮೆಯನ್ನ ಕೊಡ್ತಿದ್ದು, ಭಾರತದ ವಿರುದ್ಧ ಯುದ್ಧಕ್ಕೆ ಹೆದರಿ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಯಾರೆಲ್ಲ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧ ನಡೆದ್ರೆ ಭಾರತ ಪಕ್ಕ ವಿನ್ ಆಗುತ್ತೆ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.